ಮುದ್ದೇಬಿಹಾಳ ಸಮೀಪದ ಬಂಗಾರಗುಂಡ ಗ್ರಾಮದ ಮಾರುತೇಶ್ವರ ದೇವಸ್ಥಾನವು ಸಾವಿರಾರು ಭಕ್ತರ ಆಧ್ಯಾತ್ಮಿಕ ಆಕರ್ಷಣೆಯ ಕೇಂದ್ರವಾಗಿದ್ದು, ಪ್ರತಿ ವರ್ಷ ರಾಮನವಮಿ ಸಂದರ್ಭದಲ್ಲಿ ಹನುಮಂತನ ಜಾತ್ರೆ ವಿಜೃಂಭಣೆಯಿಂದ ಜರುಗುತ್ತದೆ. ಈ ಪುರಾತನ ದೇವಾಲಯವು ಬಲದಿನ್ನಿ ರಕ್ಕಸಗಿ ತಂಗಡಗಿ ಐತಿಹಾಸಿಕ ಪ್ರದೇಶದ ಸಮೀಪದಲ್ಲಿದ್ದು, ಕೃಷ್ಣಾ ನದಿ ತೀರದ ಸುಂದರ ವಾತಾವರಣದಲ್ಲಿ ನಿರ್ಮಾಣಗೊಂಡಿದೆ. ಇಲ್ಲಿ 36 ಅಡಿ ಎತ್ತರದ ಭವ್ಯ ಹನುಮಂತನ ಮೂರ್ತಿ ಪ್ರಮುಖ ಆಕರ್ಷಣೆಯಾಗಿದೆ. ಭಕ್ತರ ನಂಬಿಕೆಯಂತೆ ಮಾರುತಿರಾಯನು 1820ರಲ್ಲಿ ಕೃಷ್ಣಾ ನದಿಯಿಂದ ಉದ್ಭವಗೊಂಡಿದ್ದು, ವಿಜಯನಗರ ಕಾಲಘಟ್ಟದ ಇತಿಹಾಸದೊಂದಿಗೆ ಸಂಬಂಧ ಹೊಂದಿದೆ. ಯುದ್ಧ ಕಾಲದಲ್ಲಿ ವಿಜಯಕ್ಕಾಗಿ ಇಲ್ಲಿ ಹನುಮಂತನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಎನ್ನುವ ಐತಿಹ್ಯ ಇದೆ. ಗ್ರಾಮಕ್ಕೆ ಬಂಗಾರಗುಂಡ ಎಂಬ ಹೆಸರು ಬಂಗಾರದ ನಿಧಿ ಹೂತು ಇಟ್ಟ ಹಿನ್ನೆಲೆಯಿಂದ ಬಂದಿದೆ ಎಂದು ಹಿರಿಯರು ತಿಳಿಸುತ್ತಾರೆ. ಸಾಮಾನ್ಯವಾಗಿ ಹನುಮಂತನ ಮೂರ್ತಿಗಳು ದಕ್ಷಿಣಾಭಿಮುಖವಾಗಿರುತ್ತವೆ, ಆದರೆ ಇಲ್ಲಿನ ಮೂರ್ತಿ ಪೂರ್ವಾಭಿಮುಖವಾಗಿರುವುದು ವಿಶೇಷ. ಶನಿವಾರ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ದಾಸೋಹ ಸೇವೆ ಪಡೆದು ಕೃಷ್ಣಾ ನದಿ ಸ್ನಾನ ನಂತರ ದೇವರ ದರ್ಶನ ಪಡೆಯುತ್ತಾರೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಜ್ರ ಕವಚ ಹಾಗೂ ಚಿನ್ನಾಭರಣಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಜಾತ್ರೆ ವೇಳೆ ವಜ್ರಾಭರಣ ಅಲಂಕಾರ ನಡೆಯುತ್ತದೆ. ಗರ್ಭಗುಡಿಯ ಮುಂದೆ ಬೃಹತ್ ಪಾದುಕೆಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು, ಪ್ರತಿ ವರ್ಷ ಹೊಸದಾಗಿ ತಯಾರಿಸುವ ಸಂಪ್ರದಾಯ ಇದೆ. ರಾಮನವಮಿ ಜಾತ್ರೆಯಲ್ಲಿ ಕುಂಕುಮಾರ್ಚನೆ, ಎಲೆ ಪೂಜೆ, ದಾಸೋಹ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಲಕ್ಷದೀಪೋತ್ಸವ ನಡೆಯುತ್ತದೆ. ಶ್ರಾವಣ ಮತ್ತು ಕಾರ್ತಿಕ ಮಾಸಗಳಲ್ಲಿ ಪಲ್ಲಕ್ಕಿ ಸೇವೆ, ಕಬಡ್ಡಿ, ರಂಗೋಲಿ ಹಾಗೂ ಹಾಡಿನ ಸ್ಪರ್ಧೆಗಳು ಜರುಗುತ್ತವೆ. ಅಭಿಪ್ರಾಯ: ಹನುಮಂತನ ಭಕ್ತರ ಸುತ್ತ ಯಾವುದೇ ನಕಾರಾತ್ಮಕ ಶಕ್ತಿಗಳು ಉಳಿಯುವುದಿಲ್ಲ ಎಂದು ಟ್ರಸ್ಟ್ ಅಧ್ಯಕ್ಷ ಬಿಪಿ ಕುಲಕರ್ಣಿ ತಿಳಿಸಿದ್ದಾರೆ. ಜಾತ್ರೆ ಸಂದರ್ಭದಲ್ಲಿ ವಜ್ರ ಕವಚ ಹಾಗೂ ವಜ್ರಾಭರಣ ಸಮರ್ಪಣೆ ನಡೆಯುತ್ತದೆ ಎಂದು ಬಸವರಾಜ್ ಬಿರಾದಾರ್ ತಿಳಿಸಿದ್ದಾರೆ. ಒಟ್ಟಾರೆ ಬಂಗಾರಗುಂಡದ ವಜ್ರ ಹನುಮಾನ ದೇವಾಲಯವು ಭಕ್ತರ ನಂಬಿಕೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿದೆ. ನಮ್ಮ ವರದಿಗಾರಂತ ಮುತ್ತಣ್ಣ ಒಡ್ಡುಡಿಗಿಯವರ ನೀಡಿರುವ ವರದಿ ಮುದ್ದೇಬಾಳದಿಂದ.